ಎಣ್ಣೆ ಹೊಡೆಯೋದು ಬಿಟ್ಟು ನಾನು ಯಾರಿಗೂ ಹೊಡೆದಿಲ್ಲ. ಅಂಥದ್ರಲ್ಲಿ ನನ್ನ ಯಾರು ಹೊಡಿತಾರೆ? ಅಯ್ಯಯ್ಯೋ, ಅವತ್ತು ನಿನ್ ಕೆನ್ನೆಗೆ ಹೊಡೆದೆ ಅಂತ ಇವತ್ತು ನನ್ನ ತಲೆಗೆ ಹೊಡೆದೆ ಅಲ್ವೇನೆ? ಮಾಡ್ತೀನಿ. ಆದ್ಯಾಗೆ ಆಶೀರ್ವಾದ ಮಾಡ್ತೀನಿ, ಆದ್ರೆ ನಿನ್ನನ್ನು ಮಾತ್ರ ಬಿಡಲ್ವೇ ಪದ್ಮ? ನಿನ್ನ ವಿಷಯ ನೋಡ್ಕೋತೀನಿ. ಡ್ಯಾಡಿ ಇನ್ನೂ ಬಂದಿಲ್ಲ. ಇನ್ನೂ ಬರ್ದೆ ಏನ್ ಮಾಡ್ತಿದ್ದಾರೆ? ನನ್ನ ಮೆಸೇಜ್ನ ನೋಡಿಲ್ವಾ? ರಾಜಿ, ಏನಾಯ್ತು? ಇರು ರಾಜಿ. ಬಾ ಬಾ ಇಲ್ಲಿ. ಏನು? ಬಾ ಅಂದ್ರೆ ಏನಾದ್ಯಾ? ಡ್ಯಾಡಿ ಬಂದ್ರಾ? ಇಲ್ಲ, ನಾನು ಚಿಕ್ಕಪ್ಪ ಬರ್ಲಿಲ್ವಲ್ಲ ಅಂತ ನೋಡ್ತಾ ಇದ್ದೀನಿ. ಮುಹೂರ್ತಕ್ಕೆ ಟೈಮ್ ಹತ್ರ ಬರ್ತದೆ. ನಮ್ಮ ಮದುವೆ ನಡೆಯುವಾಗ ಡ್ಯಾಡಿ ಇಲ್ಲದೆ ಇದ್ರೆ ಹೇಗೆ? ಡ್ಯಾಡಿ ಇಲ್ದೇನೆ ನಮ್ಮ ಮದುವೆ ನಡಿಬಾರ್ದು. ಡ್ಯಾಡಿ ಕಣ್ಮುಂದೆನೆ ನನ್ನ ಮದುವೆ ನಡಿಬೇಕು. ನಾವಿಬ್ರು ಡ್ಯಾಡಿ ಹತ್ರ ಆಶೀರ್ವಾದ ತಗೋಬೇಕು. ನೀನು ಹೇಳ್ತಿರೋದು ನಿಜಾನೇ, ಆದರೆ ಚಿಕ್ಕಪ್ಪ ಎಲ್ಲಿದ್ದಾರೆ ಅಂತ ಗೊತ್ತಿಲ್ವಲ್ಲ. ಫೋನ್ ಮಾಡಿ ಬರೋದಕ್ಕೆ ಹೇಳು. ಎಲ್ಲೇ ಇದ್ರು ಬೇಗ ಬಂದ್ಬಿಡಕ್ಕೆ ಹೇಳು. ಟೈಮ್ ಇಲ್ಲ ಅಂತ ಹೇಳು. ತಗೋ. ಸರಿ. ಏನಿದು? ಚಿಕ್ಕಪ್ಪನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಅಲ್ಲಿ ಆಕೆ ಏನೋ ಚಿಕ್ಕಪ್ಪ ಕಣ್ಮುಂದೆ ಇಲ್ಲ ಅಂದ್ರೆ ಮದ್ವೆ ಆಗಲ್ಲ ಅಂತಿದ್ದಾಳೆ. ಆದ್ರೆ ಚಿಕ್ಕಪ್ಪನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಮದ್ವೆಗೆ ನೀವು ಬರ್ಲಿಲ್ಲ ಅಂದ್ರೆ ಆದ್ಯ ಇಡೀ ಜೀವನ ನೋವಲ್ಲೇ ಇರ್ತಾಳೆ. ಚಿಕ್ಕಪ್ಪ ಎಲ್ಲಿದ್ದೀರಾ ಚಿಕ್ಕಪ್ಪ? ಹಾಯ್ ರಾಜಿ. ನಿಮಗೆ ಹಾಯಾಗೆ ಇರ್ಬೋದು. ನೀವು ಬಂದಾಗಿಂದ ನನಗೆ ತುಂಬಾ ಟೆನ್ಷನ್ ಆಗ್ತಿದೆ. ನಾನು ನೋಡಿದ ತಕ್ಷಣ ಟೆನ್ಷನ್ ಹೋಗಿ ರಿಲ್ಯಾಕ್ಸ್ ಆಗ್ಬೇಕು ತಾನೆ? ಟೆನ್ಷನ್ ಯಾಕೆ ಆಗ್ತಿದ್ಯಾ? ಯಾಕೆ ಅಂದ್ರೆ ಏನು? ನಿಮಗೆ ಬರಬೇಡ ಅಂದೆ ತಾನೆ ನಾನು. ಯಾಕೆ ಬಂದಿದ್ದೀರಾ? ಯಾಕೆ ಬರಬಾರ್ದಾ? ಯಾಕೆ ಬರಬೇಕು? ಇಲ್ಲಿ ನಿಮಗೆ ಯಾರು ಇದ್ದಾರೆ ಅಂತ ಬಂದಿದ್ದೀರಾ? ಯಾರೋ ಇದ್ರೆ ಯಾಕೆ ಬರ್ತೀನಿ? ನೀನಿದೆಯಾ ಅಂತಾನೆ ಬಂದಿದ್ದು. ನಿಮ್ಗೆ ನಾನೇನು ಅಲ್ಲ. ಆದ್ರೆ ನನಗೆಲ್ಲ ನೀನೇ ಅಂತ ಹೇಳಿದ್ನಲ್ಲ. ನಾನು ಹೇಳೋದು ನೀವು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ಅರ್ಥ ಮಾಡ್ಕೊಂಡಿರೋದಕ್ಕೋಸ್ಕರನೇ ನೀನ್ ಕೂಗಿದ್ರು ಕಿರ್ಚಿದ್ರು ಕೂಡ ಬರ್ತಾ ಇರೋದು. ನೀವಂದ್ರೆ ನನಗೆ ಇಷ್ಟ ಇಲ್ಲ, ಇಷ್ಟ ಇಲ್ಲ, ಇಷ್ಟ ಇಲ್ಲ. ಏ, ಇಷ್ಟ ಇಲ್ಲ ಅಂತಂದ್ರೆ ಆ ಮಾತನ್ ಬರೋ ಮುಂಚೆನೆ ಹೇಳ್ಬೋದಿತ್ತಲ್ಲ. ಬಂದಾಗ ಏನು ಮಾತಾಡ್ಲಿಲ್ಲ. ಬಂದ ಮೇಲೆ ನಿಮ್ಮ ಅಪ್ಪನ ಎದುರುಗಡೆನೆ ನನಗೆ ಕೂಲ್ ಡ್ರಿಂಕ್ಸ್ ಕೊಟ್ಟೆ. ಇಲ್ಲೋಡು, ಈಗ್ಲೂ ನನ್ನ ನೋಡ್ತಾ ನನ್ ಮಾತನ್ ಕೇಳಿಸ್ಕೊಂತ ನನ್ ಮುಂದೆನೆ ನಿಂತಿದೀಯ. ಅದು ಒಳಗಡೆ ಮದ್ವೆ ಕೆಲ್ಸ ಎಲ್ಲ ಬಿಟ್ಟು. ಇದರಿಂದ ಏನ್ ಅರ್ಥ ಆಗತ್ತೆ? ನಿನಗೆ ನಾನಂದ್ರೆ ಇಷ್ಟ, ನನ್ನ ನೋಡೋದಂದ್ರೆ ಇಷ್ಟ, ನನ್ ಮಾತನ್ ಕೇಳಿಸ್ಕೊಳ್ಳೋದಂದ್ರೆ ಇಷ್ಟ. ಅದಕ್ಕೆ ಹೊರಗೆ ಹೋಗು ಅಂತ ಹೇಳಿದ್ರು ಒಳಗೆ ಇರ್ಲಿ ಅಂತ ಅಂದ್ಕೊಂಡು ನನ್ನ ಹೊರಗಡೆ ಕಳ್ಸೋಕಾಗ್ತಿಲ್ಲ ನಿಂಗೆ. ಹಲೋ ಹಲೋ, ಅಷ್ಟೊಂದೆಲ್ಲ ಊಹೆ ಮಾಡ್ಕೊಳಕ್ ಹೋಗ್ಬೇಡಿ. ನಾನು ನಿಮಗೆ ಹೋಗಿ ಅಂತ ಬಾಯಲ್ಲಿ ಹೇಳ್ದೆ ಇರ್ಬೋದೇನೋ.
ಆದ್ರೆ ಕಳ್ಸೋದಕ್ಕೆ ದೊಡ್ಡ ಪ್ಲಾನೇ ಮಾಡಿದ್ದೆ. ರೌಡಿಗಳನ್ನ ಏನಾದ್ರೂ ಕರ್ಸಿದ್ಯಾ ಹೆಂಗೆ? ಅದಕ್ಕಿಂತ ಪವರ್ಫುಲ್ಲು. ಮೋಷನ್ ಟ್ಯಾಬ್ಲೆಟ್ಸ್ ಹಾಕಿ ಕೂಲ್ ಡ್ರಿಂಕ್ ಕಳ್ಸಿದ್ದೆ. ಏಯ್ ನನ್ಗ? ಹಾ, ನಿಮ್ಗೆ ಅಂತ ಕಳ್ಸಿದ್ರೆ ಅದಕ್ಕೆ ಬೇರೆ ಯಾರೋ ಬಲಿ ಆಗ್ಬಿಟ್ರು. ಯಾರು? ಅವ್ರ ಬಗ್ಗೆ ಯಾಕ್ಬಿಡಿ. ನಿಮ್ ಥರನೇ ಆತರ ಪಟ್ಟು ಪಾಪ ಆ ಕಡೆ ಕಾಣಿಸ್ದ ಹಾಗೆ ಹೊರಟೋದ್ರು. ಅದೇ ನೀವೇನಾದ್ರೂ ಕುಡ್ದಿದ್ರೆ ನಾನು ಅನ್ಕೊಂಡಿದ್ದು ನೆರವೇರಿರೋದು. ಏನ್ ರಾಜಲಕ್ಷ್ಮಿ, ನಿನ್ನಲ್ಲಿ ಈ ಆಂಗಲ್ ಇದೆಯಾ? ಒಬ್ಳು ಹೆಣ್ಣಿನ ಗರ್ವಕ್ಕೆ ನೋವಾಗಿದ್ದಕ್ಕೆ ಮಹಾಭಾರತನೇ ನಡೀತಂತೆ. ಒಳ್ಳೆ ಹಳೆ ಸಿನಿಮಾ ವಿಲನ್ ತರ ಮಾತಾಡ್ಬೇಡ ರಾಜಲಕ್ಷ್ಮಿ. ಎಸ್, ನಿನ್ ವಿಷಯದಲ್ಲಿ ನಾನು ವಿಲನ್ನೇ. ಈ ಸಲ ಮಿಸ್ ಆದ್ರೂ ಆ ಪ್ರಯತ್ನ ನಾನು ಮತ್ತೆ ಮಾಡಲ್ಲ ಅಂತ ನಿಮಗೇನ್ ನಂಬಿಕೆ ಇದೆ? ಎಲ್ಲಿ ಇವಾಗ ಹೇಳಿ, ನಿನ್ನ ಪ್ರೀತಿಸ್ತಾ ಇದ್ದೀನಿ, ನಿನ್ಗೋಸ್ಕರನೇ ಬರ್ತೀನಿ ಅಂತ. ಅದು ರಾಜಲಕ್ಷ್ಮಿ, ಇನ್ನೊಂದ್ಸಲ ನನ್ಗೋಸ್ಕರ ಬಂದ್ರೆ, ನನ್ ತಂಟೆಗ್ ಬಂದ್ರೆ ಹಾಸ್ಪಿಟಲ್ ಅಲ್ಲಿ ಬೆಡ್ ಕನ್ಫರ್ಮ್. ಏ ರಾಜಲಕ್ಷ್ಮಿ, ರಾಜಲಕ್ಷ್ಮಿ ಈ ತರ ಕೂಡ ಚೆನ್ನಾಗಿ ಕಾಣಿಸ್ತೀಯ, ನನಗೆ ಇನ್ನೂ ಇಷ್ಟ ಅದೆ. ಏ ರಾಜಿ, ಹಬ್ಬ ಏನೇ ಆಗ್ಲಿ ರಾಜಲಕ್ಷ್ಮಿ ಹತ್ರ ಹುಷಾರಾಗಿರ್ಬೇಕು. ಮಹಾನ್ ಭಾವ ಮಧ್ಯದಲ್ಲಿ ಬಂದು ನನ್ನ ಕಾಪಾಡ್ಬಿಟ್ಟ. ಡ್ಯಾಡಿಗೆ ಕಾಲ್ ಮಾಡಿದ್ಯಾ? ಲಿಫ್ಟ್ ಮಾಡಲಿಲ್ವಾ? ಏನಾಯ್ತು? ಮತ್ತೆ ಮಾಡು. 3 times. ಆದ್ಯ, ಟೆನ್ಷನ್ ತಗೋಬೇಡ, ಆಮೇಲೆ ಮಾತಾಡೋಣ, ಸರಿನಾ? ಮಾಂಗಲ್ಯ ಧಾರಣೆ ನಡೀತಾ ಇದೆ. ಓ ಸಾವಧಾನ ಸುಮುಹೂರ್ತೆ ಸಾವಧಾನ ಶುಭಲಗ್ನೆ ಸಾವಧಾನ ಶ್ರೀಲಕ್ಷ್ಮೀನಾರಾಯಣಸ್ಯ ಸಾವಧಾನ. ಅಯ್ಯೋ ಬೆಂಕಿ ಹತ್ಕೋತು. ಚಾರು ಎದ್ದೇಳಮ್ಮ. ಅಯ್ಯೋ ರಾಮ್ನಿ. ಅಯ್ಯೋ ಏನಾಯ್ತು? ಅಯ್ಯೋ
ಬೆಂಕಿ ಚಾರು 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 ಅಯ್ಯೋ ಬೆಂಕಿ ಬೆಂಕಿ ಆರ್ಸಿ. ಚಾರು ಚಾರು ನಿನ್ಗೇನು ಆಗಿಲ್ಲ ಅಲ್ವಾ? ನಿನ್ಗೇನು ಆಗಿಲ್ಲ ಅಲ್ವಾ ಚಾರು? ಹಸೆ ಮಳೆ ಮೇಲೆ ಸೀರೆಗೆ ಹೇಗೆ ಬೆಂಕಿ ಎತ್ಕೊಳ್ತು? ಗೊತ್ತಿಲ್ಲದೆ ಸೀರೆ ಸೆರಗು ಎಲ್ಲೋ ಬೆಂಕಿ ಹತ್ರ ಬಿದ್ದಿರ್ಬೇಕು ಅಷ್ಟೇ. ದೇವ್ರ ದಯೆಯಿಂದ ಏನೂ ಆಗಿಲ್ಲ ಅಲ್ವಾ? ಪುರೋಹಿತ್ರೆ, ತಾಳಿ ಕಟ್ಸಿ. ಹೌದೌದು, ಮುಹೂರ್ತ ಮೀರೋಕು ಮುಂಚೆನೆ ಮೊದಲು ತಾಳಿ ಕಟ್ಸ್ಬಿಡಿ. ಇಲ್ಲ ಇಲ್ಲ, ಮುಹೂರ್ತ ಮೀರೋದಕ್ಕೆ ಇನ್ನೂ ಸಮಯ ಇದೆ. ಸುಟ್ಟ ಸೀರೆ ಹಾಕೊಂಡಿರೋ ಮದುವೆ ಹೆಣ್ಣಿಗೆ ತಾಳಿ ಕಟ್ಸೋದು ಅಪಶಕುನ. ಅದು ಆ ಹೆಣ್ಮಗುಗೆ ಒಳ್ಳೇದಲ್ಲ. ಅಬ್ಬಬ್ಬಬ್ಬಾ, ಏನು ಆಗಲ್ಲ ಪುರೋಹಿತ್ರೆ, ಮೊದಲು ತಾಳಿ ಕಟ್ಸಿ ಹೇಳ್ತೀನಿ. ಒಳ್ಳೇದಲ್ಲ ಅಂತ ಹೇಳ್ತಾ ಇದಾರಲ್ವಾ? ಗೊತ್ತಿದ್ದು ಕೆಟ್ಟದ್ದನ್ನ ಆಹ್ವಾನಿಸೋದೇಕೆ? ಅಮ್ಮ, ಆದಷ್ಟು ಬೇಗ ಸೀರೆ ಬದಲಾಯಿಸಿ ಕರ್ಕೊಂಡು ಬನ್ನಿ ಅಮ್ಮ. ಏನಪ್ಪ ನೀನ್ ಕೂತ್ಕೋ. ಕೂತ್ಕೋ. ಶುಭ ಅಂತ ಮದ್ವೆ ನಡೀತಿದ್ರೆ ಹೀಗಾಯ್ತಲ್ರಿ. ದೃಷ್ಟಿ ಹೋಯ್ತು ಅನ್ಕೋ. ಹೋಗಿ ಅವಳಿಗೊಂದ್ ಸೀರೆ ಕೊಡು. ಹೋಗು. ಪುರೋಹಿತ್ರೆ, ಇನ್ನು ತಡ ಯಾಕೆ? ಬೇಗ ತಾಳಿ ಕಟ್ಟಿಸ್ಬಿಡಿ. ಹಾಗೆ ಆಗ್ಲಮ್ಮ. ಏನಪ್ಪ, ಮಾಂಗಲ್ಯನ ಕೈಗೆ ಎತ್ಕೊಳಪ್ಪ. ಓಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಶುಭಗೆ ತ್ವಂಜೀವ ಶರದಾಂ ಶತಂ.
ಏನಮ್ಮ ಗೌರಿ, ಆಚಾರ ಅಂತ ಹೇಳಿ ಇಲ್ಲಿವರೆಗೂ ಹುಡುಗಿ ಮುಖಾನೇ ತೋರಿಸಿಲ್ಲ. ಈಗ್ಲಾದ್ರೂ ಆ ಮುಸ್ಕು ತೆಗಿಬೋದಾ? ಹಾ ಸರಿ